ಇದು ಗೋಕಾಸ್ಟ್ ತಯಾರು ಮಾಡೋ ಮಷೀನ್. ಗೋಕಾಸ್ಟ್ ಅಂದ್ರೆ ಆಕಳ ಹಿಂಡಿಗೆಯಿಂದ ನೇರವಾಗಿ ಕಟ್ಟಿಗೆಯನ್ನು ತಯಾರು ಮಾಡೋ ಮಷೀನು. ಕೇವಲ ಆಕಳ ಸಗಣಿ, ಪ್ಯೂರ್ ಆಕಳ ಗೋಕಾಸ್ಟ್ಗಳು ತಯಾರಾಗ್ತಾವ. ನಡಬರ್ಕ್ ಹೋಲ್ ಇರ್ತದೆ. ಇದು ಇರೋದ್ರಿಂದ ಆಕ್ಸಿಜನ್ ಪಾಸ್ ಆಗಿ ಇದು ಸರಿಯಾಗಿ ಹೊತ್ಕೊಂಡು ಉರಿತದೆ. ಇದು ಸಾಂಬ್ರಾಣಿ ಕಪ್ ಮಾಡೋ ಮಷೀನು, ಹೈಡ್ರಾಲಿಕ್ ಮಷೀನ್ ಅದ. ಇದು ಗುಜರಾತಿಂದ ತರಿಸಿದ್ದು. ಇದು ಒಮ್ಮೆಗೆ 25 ಧೂಪಗಳನ್ನು, ಸಾಂಬ್ರಾಣಿ ಕಪ್ಗಳನ್ನು ತಯಾರು ಮಾಡ್ತದೆ. ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಈ ಸಗಣಿ ಪೌಡ್ರು, ಒಳಗೆ ಬೈಂಡಿಂಗ್ ಏಜೆಂಟ್ ತಿಳ್ಕೊಂಡು ಜಿಗತ್ ಪೌಡ್ರ್ ಅಂತ ಹಾಕಿರ್ತದೆ. ಆಮೇಲೆ ಚಂದನ್ ಚೂರ್ಣ, ಜಟಾಮಾಸಿ, ನಾಗರ್ಮೂತ, ಹವನ್ ಸಾಮಗ್ರಿಗಳನ್ನು ಹಾಕಿ ಇದನ್ನು ರೆಡಿ ಮಾಡಿರ್ತೀವಿ. ಇದನ್ನು ಒಂದು ಸಲಕ್ಕೆ ನಾವು 25 ಪೀಸ್ಗಳನ್ನು ತೆಗಿಬಹುದು. ಇವು ಎಟ್ ಎ ಟೈಮ್ 25 ಪೀಸ್ ಈ ಸಾಂಬ್ರಾಣಿ ಕಪ್ಗಳು ಬರ್ತಾವೆ. 1 ನಿಮಿಷದೊಳಗೆ 1 ನಿಮಿಷ 2 ನಿಮಿಷ ಆಗ್ತದೆ. ಫಿಲ್ಲಿಂಗ್ ಸ್ವಲ್ಪ ಟೈಮ್ ತೊಗೋತದೆ. ಆಮೇಲೆ ಇವು ಒಣಗಲಿಕ್ಕೆ ನಾವು 3 ದಿವಸ ಇವನ್ನು ಬಿಡ್ತೀವಿ. ಯಾವುದೇ ಕೆಮಿಕಲ್ಗಳನ್ನು ಮಾತ್ರ ಯೂಸ್ ಮಾಡೋಂಗಿಲ್ಲ. ಒಂದು 1400 ಕಪ್ಗಳ ತನಕ ಮಾಡ್ಬೋದು ಒಂದು ದಿವಸ ಒಬ್ಬ ಮನುಷ್ಯ. ಇವು ಒಣಗಿದ ಮೇಲೆ ಈ ರೀತಿ ಆಗ್ತವೆ. ಸಾಂಬ್ರಾಣಿ ಅಂತ ಬರ್ತದೆ, ಗುಗ್ಗಳ, ಇವನ್ನೆಲ್ಲ ಸುವಾಸನೆ ಬರ್ತವಂಥ ಆಯುರ್ವೇದಿಕ್ ಜಡಿ ಬೂಟಿಗಳನ್ನು ಇದ್ರಾಗ ಒಳಗೆ ತುಂಬ್ತೀವಿ. ಇದು ಧೂಪಬತ್ತಿ ಮಾಡೋ ಮಷೀನು. ಸುಮಾರು ಒಂದು 10 ನಿಮಿಷದಲ್ಲಿ ಇವು ಒಂದು 500 ಸ್ಟಿಕ್ಗಳು ಬರ್ತಾವೆ. 500 ಸ್ಟಿಕ್ಗಳು ಸಣ್ಣ ಬರ್ತಾವೆ. ಇವು ವೈದಿಕ್ ಬ್ರಿಕ್ಸ್ ಅಂತ ತಿಳ್ಕೊಂಡು ನಾವು ಆಕಳ ಸಗಣಿಯಿಂದ ಮಾಡಿದಂಥ ಇಟ್ಟಂಗಿಗಳು ಇವು. ಮನೆಯೊಳಗೆ ಒಂದು ಆಕಳ ಅಥವಾ ಇದ್ರೂ ಕೂಡ ಎಲ್ಲ ಖರ್ಚು ತೆಗೆದು ಆಕಳದು ಹಾಲು ಕೊಡಲಿಲ್ಲ ಅಂದ್ರೂ ಕೂಡ 1,000 ರೂಪಾಯಿದಿಂದ ಅರ್ನ್ ಮಾಡಬಹುದು ನಾವು. ಅದು ತೋರಿಸ್ಕೊಡೋದೇ ನಮ್ಮ ಉದ್ದೇಶ ಆಗಿದೆ. ಈ ಆರ್ಥಿಕತೆ ಅಂದರೆ ಈ ಗೋಮಂದಿರ ನಡಲಿಕ್ಕೆ ನಂದು ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಕೆಲವೊಂದ್ಸಲ ಆಕಳ ಹಾಲು ಕೊಡಂಗಿಲ್ಲ. ಯಾಕಂದ್ರೆ ತನ್ನ ಜೀವಿತಾವಧಿಯಲ್ಲಿ ಆಕಳ 26 ವರ್ಷ ಅಥವಾ 28 ವರ್ಷ ಅದರ ಆಯುಷು. ಅದರಲ್ಲಿ ಸುಮಾರು ಒಂದು 10 ವರ್ಷ ಹಾಲು ಕೊಟ್ಟರೆ ಭಾಳ ಆಯಿತು. ಸಾಮಾನ್ಯವಾಗಿ ಅಷ್ಟು ಹುಟ್ಟದಿಂದ ಹಾಲು ಕೊಡಂಗಿಲ್ಲ ಅವು. ಆದರೆ ಗೋಮಯ ಮತ್ತು ಗೋಮೂತ್ರ ತನ್ನ ಜೀವನಾಂಶ ಸಂಪೂರ್ಣ ಗೋಮಯ ಗೋಮೂತ್ರ ಆಕಳ ಕೊಡ್ತದೆ. ಇದರಿಂದ ಅನೇಕ ಉತ್ಪನ್ನಗಳನ್ನು ತಯಾರು ಮಾಡಿ ಬರ್ತದೆ. ನಾವು ಈ ಪ್ರಮುಖವಾಗಿ ನಮ್ಮಲ್ಲಿ ನಾವು ಸಾಬೂನು, ದಂತ ಮಂಜನು, ಫೇಸ್ ಪ್ಯಾಕು, ವಿಭೂತಿ, ಭಸ್ಮ, ಸಾಂಬ್ರಾಣಿ ಕಪ್ಪು, ಧೂಪ್ ಬತ್ತಿ, ವಿಭೂತಿ ಇವುಗಳನ್ನು ನಾವು ಎಲ್ಲ ಗೋಮಯದಿಂದ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ರೀತಿಯ ಅರ್ಕಗಳನ್ನು ಕೂಡ ತಯಾರು ಮಾಡ್ತೀವಿ. ನಾವು ಕೆಲವೊಂದು ಮ್ಯಾನ್ಯುವಲ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಫಾಸ್ಟ್ ಬೇಡಿಕೆ ಇದ್ದಾಗ ಅಂತ ತಿಳ್ಕೊಂಡು ಮಷಿನ್ ಕೂಡ ತಂದಿದ್ದೀವಿ. ಇದು ನಾವು ಗೋಕಾಸ್ಟ್ ತಯಾರು ಮಾಡಲಿಕ್ಕೆ ಈ ಮಷೀನನ್ನು ಉಪಯೋಗ ಮಾಡ್ತೀವಿ. ಅಂದ್ರೆ ಆಕಳ ಹಿಂಡಿ ನೇರವಾಗಿ ಇದ್ರಾಗ ಹಾಕೋದ್ರಿಂದ ನಮ್ಗೆ ಗೋಕಾಸ್ಟ್ಗಳು ಬರ್ತಾವೆ. ಇದಕ್ಕೆ ಈ ಗೋಕಾಸ್ಟ್ ಅಂದ್ರೆ ಆಕಳ ಹಿಂಡಿ ಸಗಣಿ ಕಟ್ಟಿಗೆ ಅಂತಕೊಂಡು. ಇದನ್ನು ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ಎಲ್ಲ ಹೋಮ ಹವನಗಳಲ್ಲಿ ಇವನ್ನು ಕೂಡ ಅಂತಿಮ ಸಂಸ್ಕಾರದಲ್ಲಿಯೂ ಕೂಡ ಅದನ್ನು ಬಳಸ್ತಾರೆ. ಇದು ಏನಪ್ಪಾ ಅಂತಂದ್ರೆ ಇದು ಪ್ಯೂರ್ ಆಕ್ಸಿಜನ್ ಬಿಡ್ತದೆ. ಕಟ್ಟಿಗೆಯೊಳಗೆ ನಾವು ಕಾರ್ಬನ್ ಅನ್ನ ಲಿಬರೇಟ್ ಆಗ್ತದೆ ಯಾವುದೇ ಬೇರೆ ಬೇರೆ ವಸ್ತುಗಳಲ್ಲಿ. ಬಟ್ ಆಕಳ ಹಿಂಡಿ ಸುಡೋದ್ರಿಂದ ಅದಕ್ಕೆ ಹೋಮ ಹವನಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಇದನ್ನು ನಾವು ಆಕಳ ಸಗಣಿಯನ್ನು ಒಣಗಿಸಿ ಇದನ್ನು ಪೌಡ್ರ್ ಮಾಡ್ಕೊತೀವಿ. ನಾವು ಮೇನ್ ರಾ ಮಟೀರಿಯಲ್ ಇದು ಪೌಡ್ರ್. ಇದು ಮಿಲ್ಲು. ವಿಶೇಷ ಏನು ಹೇಳ್ಬೇಕಾದ್ರೆ ಇಲ್ಲಿ ಕರೆಂಟ್ ಅನ್ನೋದಿಲ್ಲ. ನಾವು ಕೇವಲ ಎಲ್ಲ ಸೋಲಾರ್ ಮೇಲೆ ಇದನ್ನು ಮಾಡ್ತೀವಿ. ನಾವು ಇಲ್ಲೆಲ್ಲ ಶೆಡ್ಗಳ ಮೇಲೆ ಸೋಲಾರ್ ಪ್ಲೇಟ್ಗಳನ್ನು ಹಾಕಿವಿ. ಇದು ಪ್ಯೂರ್ ಹೆಂಡಿ ಪೌಡ್ರ್ ನಮ್ಗೆ ಇದರಿಂದ ಸಿಗುತ್ತದೆ. ನಮಗೆ ಈ ಹೆಂಡಿ ಪೌಡ್ರದಿಂದ ನಾವು ಸಾಂಬ್ರಾಣಿ ಕಪ್ಪು, ಧೂಪ್ ಬತ್ತಿ ಇವನ್ನು ತಯಾರು ಮಾಡ್ತೀವಿ. ಇವೆಲ್ಲ ಅನೇಕ ಉತ್ಪನ್ನಗಳು ಇನ್ನೂ ಬರ್ತಾವೆ ಮಾಡಲಿಕ್ಕೆ. ಬಟ್ ನಾವು ಯಾವ ಮೂಮೆಂಟ್ ಅವ ಅದನ್ನು ನೋಡಿಕೊಂಡು ಸಂದರ್ಭಕ್ಕನುಸಾರವಾಗಿ ಇದನ್ನು ಯಾವ ರೀತಿ ಬಳಸಬೇಕು ಆ ರೀತಿಯನ್ನು ಬಳಸ್ತೀವಿ ನಾವು. ಇದು ಗೋಕಾಸ್ಟ್ ತಯಾರು ಮಾಡೋ ಮಷೀನ್. ಗೋಕಾಸ್ಟ್ ಅಂದ್ರೆ ಆಕಳ ಹಿಂಡಿಗೆಯಿಂದ ನೇರವಾಗಿ ಕಟ್ಟಿಗೆಯನ್ನು ತಯಾರು ಮಾಡೋ ಮಷೀನು. ಇದನ್ನು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಹೋಮ ಹವನಗಳಿಗೆ ಅಷ್ಟೇ ಅಲ್ಲ, ಇವುಗಳನ್ನು ಸಂಸ್ಕಾರ ದಹನ ಸಲುವಾಗಿ ಕೂಡ, ಅಂದ್ರೆ ಯಾರು ದಹನ ಮಾಡ್ತಿರ್ತಾರ ಅವರ ಕಟ್ಟಿಗೆಯನ್ನು ಬಳಸದೆ ಇದನ್ನು ಬಳಸ್ತಾ ಇದ್ದಾರೆ. ಈ ಮಹಾರಾಷ್ಟ್ರ ತನಕ ಇದು ಬಂದದ. ನಮ್ಮ ಈ ಭಾಗದಲ್ಲಿ ಇದರ ಪ್ರಮಾಣ ಕಡಿಮೆ ಆದರೂ ಕೂಡ ನಾವು ಇದನ್ನು ಗೋಕಾಸ್ಟ್ ತಯಾರು ಮಾಡ್ತೀವಿ. ಇಲ್ಲಿ ಹೋಮ ಹವನಗಳಿಗೆ ಈ ಗೋಕಾಸ್ಟ್ಗಳನ್ನು ಒಯ್ತಾರೆ. ಇದ್ರಾಗ ಏನೂ ದೊಡ್ಡ ಕೆಲಸ ಇಲ್ಲ. ಕೇವಲ ಆಕಳ ಸಗಣಿ, ಪ್ಯೂರ್ ಆಕಳ ಸಗಣಿಯನ್ನು
ಇದು ಆಕಳ ಸಗಣಿಯಿಂದ ಗೋಕಾಷ್ಟಗಳು ತಯಾರಾಗ್ತವೆ. ನಡಬರ್ಕ್ ಹೋಲ್ ಇರ್ತದೆ. ಇದು ಇರೋದ್ರಿಂದ ಆಕ್ಸಿಜನ್ ಪಾಸ್ ಆಗಿ ಇದು ಸರಿಯಾಗಿ ಹೊತ್ಕೊಂಡು ಉರಿತದೆ. ವಾಹನಗಳಿಗೆ ಕಟ್ಟಿಗೆ ಬಳಸೋದಕ್ಕಿಂತ ಮರಗಳನ್ನು ಕಡಿಯೋದಕ್ಕಿಂತ ಈ ಗೋಮಯದಿಂದ ಈ ರೀತಿ ಗೋಕಾಷ್ಟಗಳನ್ನು ತಯಾರು ಮಾಡಬಹುದು. ಇದು ಕುಳ್ಳಿಗೆ ಮತ್ತೆ ಇದಕ್ಕೆ ವ್ಯತ್ಯಾಸ ಏನಾದ್ರು ಬೇರೆ? ಕುಳ್ಳು ಅಗಲವಾಗಿ ಉರಿತದೆ, ಇದು ನೇರವಾಗಿ ಉರಿತದೆ ಅಂತ ಹೇಳೋದಂತಂದ್ರೆ ಕಟ್ಟಿಗೆ ಆ ರೀತಿ ಉರಿತದೆ, ಆ ರೀತಿ ಉರಿತದೆ. ಅಂದ್ರೆ ಹೋಟೆಲ್ದಾಗ ಎಲ್ಲ ನಾವು ಬಳಸಬಹುದು. ಇದನ್ನ ಹೋಟೆಲ್ಗಳಲ್ಲಿ ಬಳಸಬಹುದು. ಕಟ್ಟಿಗೆ ಬದಲು ಇದನ್ನ ನಾವು ಉಪಯೋಗ ಮಾಡಬಹುದು. ಅಂದ್ರೆ ಪರಿಸರ ಮಾಲಿನ್ಯನೂ ಆಗಂಗಿಲ್ಲ, ಮರಗಳ ರಕ್ಷಣೆನೂ ಆಗ್ತದೆ, ಆಮೇಲೆ ಈ ಗೋಮಯದಿಂದ ಉತ್ಪನ್ನಗಳನ್ನು ಕೂಡ ಅನುಕೂಲ ಆಗ್ತದೆ. 2.5 ಫೀಟ್ ಬರ್ತಾವ. ಫೋರ್ ಇರ್ತದೆ ಒಳಗೆ, ಆ ಕಡೆ ಸೈಡ್. ಇಲ್ಲಿ ಹಾಕ್ಬಿಡ್ರಿ. ಇದು ಸಾಂಬ್ರಾಣಿ ಕಪ್ ಮಾಡೋ ಮಷೀನು, ಹೈಡ್ರಾಲಿಕ್ ಮಷೀನ್ ಅದ. ಇದು ಗುಜರಾತಿಂದ ತರಿಸಿದ್ದು. ಇದು ಒಮ್ಮೆಲಿಗೆ 25 ಧೂಪಗಳನ್ನು ಸಾಂಬ್ರಾಣಿ ಕಪ್ಗಳನ್ನು ತಯಾರು ಮಾಡ್ತದೆ. ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಈ ಸಗಣಿ ಪೌಡ್ರು, ಒಳಗೆ ಬೈಂಡಿಂಗ್ ಏಜೆಂಟ್ ಇದ್ಕೊಂಡು ಜಿಗತ್ ಪೌಡ್ರ್ ಅಂತ ಹಾಕಿರ್ತದೆ. ಆಮೇಲೆ ಚಂದನ್ ಚೂರ್ಣ, ಜಟಾಮಾಸಿ, ನಾಗರಮೂತ, ಹವನ್ ಸಾಮಗ್ರಿಗಳನ್ನು ಹಾಕಿ ಇದನ್ನು ರೆಡಿ ಮಾಡಿರ್ತೀವಿ. ಇದನ್ನು ಒಂದು ಸಲಕ್ಕೆ ನಾವು 25 ಪೀಸ್ಗಳನ್ನು ತೆಗಿಬಹುದು. ಇದನ್ನು ಒತ್ತಿ ಮೊದಲು ತುಂಬಬೇಕು, ಅಂದ್ರೆ ಕಪ್ ಗಟ್ಟಿ ಆಗ್ತಾವೆ. ಇಲ್ಲಾಂದ್ರೆ ಹೆಂಡಿ ಇರ್ತದೆ, ಉದುರ್ತದೆ. ಮೊದಲು ಪೂರ್ತಿ ಹೆಂಡಿ ಪೌಡ್ರು ಒಳಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾಗರಮೂತ, ಜಟಾಮಾಸಿ, ಚಂದನ್ ಚೂರ್ಣ, ಹವನ್ ಸಾಮಗ್ರಿ, ಆಮೇಲೆ ಬೈಂಡಿಂಗ್ ಏಜೆಂಟ್ ಆಗಿ ಜಿಗತ್ ಪೌಡ್ರ್, ಅದನ್ನು ಕೂಡ ಕಟ್ಟಿಗೆ ಪೌಡ್ರ್ ಚೌಡಿಕಾಯಿಂದ ಮಾಡಿರ್ತಾರೆ. ಗವಾರ್ಗಮ್ ಅಂತಂದು ಬರ್ತದೆ. ನಾವು ಜಿಗತ್ತನ್ನು ಉಪಯೋಗ ಮಾಡ್ತೀವಿ ಇಲ್ಲಿ. ಇದ್ರ ಫ್ರಾಗ್ರೆನ್ಸ್ ಹೀಗೆ ಬರ್ಲಿಕ್ಕೆ ಅಂದ್ರೆ ಒಳಗೆ ಚಂದನ್ ಚೂರ್ಣವೆಲ್ಲ ಹಾಕಿರ್ತೀವಿ. ಅಂದ್ರೆ ಬೇಕಾದಷ್ಟು ಪ್ರಮಾಣದ ನೀರು ಕಲ್ಸ್ಕೊಳ್ತೀವಿ. 1 kg ನಾವು ಒಂದು ಪ್ರಮಾಣ ಇಟ್ಕೊಂಡಿವಿ. ನೀರು ಇಂತಿಷ್ಟೇ ಆಗ್ಬೇಕಂತ ಇಟ್ಕೊಂಡು, ಅಂದ್ರೆ ಪೂರ್ತಿ ಈ ಕಡೆ ಈ ಮಾಲ್ಯಾದಿ ಯಾವ ರೀತಿ ಮಾಡ್ತಾರ ಆ ರೀತಿ ಇದನ್ನ ಕರ್ಸ್ಕೊತೀವಿ ನಾವು. ಹೆಚ್ಚಿನ ನೀರು ಆದ್ರೆ ಕ್ರ್ಯಾಕ್ ಬಿಡ್ತಾವ, ಸೀಳೋ ಚಾನ್ಸಸ್ ಇರ್ತಾವ. ಇವು ಎಟ್ ಎ ಟೈಮ್ 25 ಪೀಸ್ ಈ ಸಾಂಬ್ರಾಣಿ ಕಪ್ಗಳು ಬರ್ತಾವೆ. ಒಂದು ನಿಮಿಷದೊಳಗೆ 1 ನಿಮಿಷ 2 ನಿಮಿಷ ಆಗ್ತವೆ. ಫಿಲ್ಲಿಂಗ್ ಸ್ವಲ್ಪ ಟೈಮ್ ತೊಗೋತದೆ. ಆಮೇಲೆ ಇವು ಒಣಗಲಿಕ್ಕೆ ನಾವು 3 ದಿವಸ ಇವನ್ನ ಬಿಡ್ತೀವಿ. ನೆರಳಲ್ಲಿ ಒಣಗಿಸೋದು ಗುಣ, ಬಿಸಿಲಲ್ಲಿ ಜಲ್ದಿ ಸೀಳ್ತಾವೆ ಇವು. ಯಾವುದೇ ಕೆಮಿಕಲ್ಗಳನ್ನು ಮಾತ್ರ ಯೂಸ್ ಮಾಡಂಗಿಲ್ಲ. ಒಂದು ದಿವಸದೊಳಗೆ ಎಷ್ಟು ಕಪ್ ಮಾಡ್ಬೋದು? ನಾವು ಸುಮಾರಾಗಿ ಒಂದು 1400 ಕಪ್ಗಳ ತನಕ ಮಾಡ್ಬೋದು ಒಂದು ದಿವಸ. ಒಬ್ಬ ಮನುಷ್ಯ, ಇಬ್ಬರಾದ್ರೆ ಸ್ವಲ್ಪ ಫಾಸ್ಟ್ ಆಗ್ತದೆ ಫಿಲ್ಲಿಂಗ್ ಅದು ಮಾಡಲಿಕ್ಕೆ. ಈ ಒಣಗಿದ ಮೇಲೆ ಈ ರೀತಿ ಆಗ್ತವೆ. ಇದರಲ್ಲಿ ನಾವು ಲೋಬಾನು, ಸಾಂಬ್ರಾಣಿ ಕಪ್ಪು, ಸಾಂಬ್ರಾಣಿ ಅಂತ ಬರ್ತದೆ, ಗುಗ್ಗಳ, ಇವನ್ನೆಲ್ಲ ಸುವಾಸನೆ ಬರ್ತದಂಥ ಆಯುರ್ವೇದಿಕ್ ಜಡಿಬೂಟಿಗಳನ್ನು ಇದ್ರಾಗ ಒಳಗೆ ತುಂಬ್ತೀವಿ. ಇದನ್ನು ಹೀಟ್ ಮಾಡಿ ಸ್ವಲ್ಪ ನೆಳ ಮತ್ತು ಒಣಗಿಸಿದೇವು ಅಂದ್ರೆ ಒಂದು ದಿವಸ ಪ್ಯಾಕಿಂಗ್ ರೆಡಿ ಆಗ್ತದೆ. ಇದು ಒಂದು 28ರಿಂದ 30 ನಿಮಿಷ ಇದು ಉರಿತದೆ ಒಂದು ಸಲಕ್ಕೆ. ಆಮೇಲೆ ಒಂದೇ ಕಡ್ಡಿಲ್ಲ ಇದನ್ನು ನಾವು ಹಚ್ಚಿ ಉರಿಸ್ಬಹುದು. ಇದು ಪ್ಯೂರ್ ಆಕ್ಸಿಜನ್ ಬಿಡ್ತದೆ. ಇಂಪಾರ್ಟೆಂಟ್ ಅಂದರೆ ಪ್ಯೂರ್ ಆಕ್ಸಿಜನ್ ಸಿಗೋದೇ ನಮ್ಮ ಗೋಮಯದಿಂದ. ಇದನ್ನು ಒಂದು ಕಡ್ಡಿಯಿಂದ ಇದನ್ನು ಹಚ್ಚಬಹುದು. ಇದರಾಗ ಅವೆಲ್ಲ ತುಂಬಿದ ಕೂಡ ಒಳ್ಳೆ ಸುವಾಸನೆ ಬರ್ತದೆ ಇದು. ಆಮೇಲೆ ವಿಶೇಷತೆ ಅಂದರೆ ಇಲ್ಲಿ ನಾವು ಬ್ರಿಕ್ಸ್ ತಯಾರು ಮಾಡ್ತೀವಿ. ಆಕಳ ಸಗಣಿಯಿಂದ ಬ್ರಿಕ್ಸ್ ಕೂಡ ತಯಾರಾಗ್ತಾವೆ. ಇದು ಧೂಪಬತ್ತಿ ಮಾಡೋ ಮಷೀನು.
ಸುಮಾರು ಒಂದು 10 ನಿಮಿಷದಲ್ಲಿ ಇವು ಒಂದು 500 ಸ್ಟಿಕ್ಗಳು ಬರ್ತಾವೆ, 500 ಸ್ಟಿಕ್ಗಳು ಸಣ್ಣ ಸಣ್ಣ ಬರ್ತಾವೆ. ಇದೆಲ್ಲ ಕೂಡ ಸೇಮ್ ಇಂಗ್ರೀಡಿಯೆಂಟ್ಸೇ ನಾವು ಧೂಪ್ ಕಪ್ನಲ್ಲಿ ಏನು ಯೂಸ್ ಮಾಡ್ತಾ ಇದ್ದೇವೆ. ಅದನ್ನು ಸಗಣಿ ಪೌಡರ್ ಮೇನ್ ನಮಗೆ ಇಂಗ್ರೀಡಿಯೆಂಟ್ಸು. ನಾಗರಮೂತ, ಜಟಾಮಾಸಿ, ಚಂದನ್ ಚೂರ್ಣ, ಹವನ್ ಸಾಮಗ್ರಿ, ಜಿಗತ್ ಪೌಡರ್, ಆಮೇಲೆ ಈ ಚಂದನ್ ಎಸೆನ್ಸ್ ಅಂತ ಬರ್ತದೆ, ಅದನ್ನು ಹಾಕ್ತೀವಿ ನಾವು. ಈ ಮಷಿನ್ನಲ್ಲಿ ನಮಗೆ ಸುಮಾರಾಗಿ ಒಂದು 10 ನಿಮಿಷದಲ್ಲಿ ಒಂದು 500 ಪೀಸ್ ತನಕ ನಾವು ಇದನ್ನು ತಯಾರು ಮಾಡ್ತೀವಿ. ಬೇಕಾದ್ರೆ ಸೈಜ್ ಮಾಡ್ಕೋಬೋದು ನಾವು ಇದನ್ನು. ಇವು ವೈದಿಕ್ ಬ್ರಿಕ್ಸ್ ಅಂತ ತಿಳ್ಕೊಂಡು ನಾವು ಆಕಳ ಸಗಣಿಯಿಂದ ಮಾಡಿದಂಥ ಇಟ್ಟಂಗಿಗಳು ಇವು. ಇದನ್ನು ಉತ್ತರ ಭಾರತದಲ್ಲಿ ಮನೆ ಕಟ್ಟಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ಇದು ಡೈರೆಕ್ಟ್ ಆಕಳ ಸಗಣಿ ಅಥವಾ ಎತ್ತುಗಳ ಸಗಣಿ, ಇದು ಹೋರಿ ಎತ್ತುಗಳ ಸಗಣಿ ಅಂತೂ ಭಾಳ ಹಾರ್ಡ್ ಆಗ್ತದೆ. ಇದ್ರಾಗ ನಾವೇನು ಜಾಸ್ತಿ ಮಿಕ್ಸ್ ಮಾಡಿಲ್ಲ. ಒಂದು ಪರ್ಟಿಕ್ಯುಲರ್ ರೇಷಿಯೋ ಒಳಗೆ ಈ ಸೋಡಿಯಂ ಕಾರ್ಬೊನೇಟ್ ಸುಣ್ಣ ಮಿಕ್ಸ್ ಮಾಡೀವಿ. ಇದಕ್ಕೆ 7 ದಿವಸ ಇದನ್ನು ಇಟ್ಟು ಮ್ಯಾನ್ಯುವಲ್ ಮಾಡೀವಿ ಇದನ್ನು. ಇದು ಸುಮಾರಾಗಿ 120 kg ವೇಟ್ ಹಿಡಿತದೆ. ಆಮೇಲೆ ಆ್ಯಕ್ಚುಲಿ ಗೋಮಯದಿಂದ ಪೇಂಟು ಆಗ್ತದೆ, ಆಮೇಲೆ ಸಿಮೆಂಟ್ನೂ ಆಗ್ತದೆ. ನಾವು ಬ್ರಿಕ್ಸ್ ಒಂದು ಮಾಡೀವಿ. ಇದ್ರ ಬಗ್ಗೆ ತಮಗೇನಾದರೂ ಹೆಚ್ಚಿನ ಐಡಿಯಾ ಇತ್ತಂದ್ರೆ ಬೇರೆಯವ್ರು ನಮ್ಗೆ ಕೊಡ್ಬೋದು, ನಮ್ಮ ಗೋಮಂದಿರಿಗೆ ಹೆಲ್ಪ್ ಮಾಡ್ಬೋದು, ಹೇಳ್ಬೋದು. ಮ್ಯಾನ್ಯುವಲ್ ಅಂದ್ರೆ ದಿವಸಕ್ಕೆ ಒಂದು 100 ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ ಇದೆ. ಇದಕ್ಕೆ ಆರ್ಡರ್ ಬೇಡಿಕೆ ಬೇಕಾದಷ್ಟು ಅದ ಖರೆ, ಆದ್ರೆ ಮಾಡ್ಲಿಕ್ಕೆ ಅಷ್ಟು ಮಷಿನ್ ತರುವಂಥದ್ದು ಆಗಂಗಿಲ್ಲ. ಸೊ ಇದಕ್ಕೆ ನೀವು ಏನಾದರೂ ಇದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಥವಾ ನಿಮ್ಮಿಂದ ಏನಾದರೂ ಮಾಹಿತಿ ನಮ್ಗೆ ಸಿಗ್ತಿತ್ತು ಅಂತಂದ್ರೆ ಇದು ರೈತರಿಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಮನೆಯೊಳಗೆ ಒಂದು ಆಕಳ ಅಥವಾ ಇದ್ರೂ ಕೂಡ ಎಲ್ಲ ಖರ್ಚು ತೆಗೆದು ಆಕಳದು ಹಾಲು ಕೊಡಲಿಲ್ಲ ಅಂದ್ರೂ ಕೂಡ 1,000 ರೂಪಾಯಿದಿಂದ ಅರ್ನ್ ಮಾಡಬಹುದು ನಾವು ಅಂತ ತೋರಿಸ್ಕೊಡೋದೇ ನಮ್ಮ ಉದ್ದೇಶ ಆಗಿದೆ. ಇದರಲ್ಲೇ ನಾವು ಅನೇಕ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ. ನೀವು ಇಲ್ಲಿ ಸಂಪರ್ಕಿಸ್ಬೋದು. ಆಮೇಲೆ ನಾವು ಯಾರಾದರೂ ಒಂದು 25-30 ಜನ ಒಮ್ಮರಿಗೆ ಬರ್ತಿದ್ರು ಅಂದರೆ ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತೀವಿ. ಯಾವುದೇ ಶುಲ್ಕ ಅಂತ ನಾವು ಇಡಂಗಿಲ್ಲ. ಇನ್ನು ನಮ್ಮಲ್ಲಿ ಏನು ಕೊಟ್ಟಿರ್ತಾನೆ ಭಗವಂತ ಪ್ರಸಾದ, ಅದನ್ನು ಪ್ರಸಾದ ತೊಗೊಂಡು ಒಂದು 3 ದಿವಸನಾಗ ಕೆಲವೊಂದು ಉತ್ಪನ್ನಗಳನ್ನು ಕಲ್ಕೊಂಡು ಹೋಗ್ಬೋದು. ಈಗಾಗಲೇ ಒಂದು 4-5 ಬ್ಯಾಚ್ಗಳಾಗ್ಯಾವ, ಕಲ್ಕೊಂಡು ಹೋಗ್ಯಾರ. ಇಂಟ್ರೆಸ್ಟ್ ಇದ್ದವರು, ಉತ್ಸುಕವುಳ್ಳವರು ಇದನ್ನು ಬಂದು ನಮ್ಮನ್ನು ಸಂಪರ್ಕಿಸ್ರಿ. ಅಥವಾ ಪ್ರಭು ಪಾಟೀಲ್ ಸ್ವದೇಶಿ ಅವ್ರಿಗೆ ಸಂಪರ್ಕಿಸ್ರಿ, ಮಲ್ಲಿನಾಥ್ ಹೇಮಾಡಿ ಅವ್ರಿಗೆ ಸಂಪರ್ಕಿಸ್ರಿ, ಅನಿಲ್ ತಂಬಾಕಿ ಅವ್ರಿಗೆ ಸಂಪರ್ಕಿಸ್ರಿ. ಇವರಿಂದ ಮಾಹಿತಿಯನ್ನು ಪಡಿಬಹುದು. ನೀವು ಈಗ ಸಂಪರ್ಕಕ್ಕೆ ಬಂದ್ರಂದ್ರೆ ಇದನ್ನು ಭಾಳ ಸ್ಟ್ರೆಂತ್. ಇದು ಮಾತ್ರ ಇಟ್ಟಂಗಿ ಮಾತ್ರ ವೈದಿಕ್ ಬ್ರಿಕ್ಸ್ ಸುಮಾರು 120 kg ವೇಟ್ ಹಿಡಿತದೆ ಇದಕ್ಕೆ. ಆಮೇಲೆ ಯಾವುದೇ ಹುಳ ಹತ್ತಂಗಿಲ್ಲ, ಯಾವುದೂ ತೊಂದರೆ ಇಲ್ಲ ಇದಕ್ಕೆ. ಅದರ ಆಕಳ ನಂಬಲ್ಲಿ ಕಡಿಮೆ ಪ್ರಮಾಣದಾಗವ, ಇದು ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಮಾಡ್ಬೋದಾಗಿತ್ತು. ಮಷೀನ್ಸ್ಗಳವ ಇದಕ್ಕೆ, ಕಾಸ್ಟ್ಲಿ ಮಷೀನ್ ಅವ. ಅದಕ್ಕೆ ನಾವು ಮ್ಯಾನ್ಯುವಲ್ ಮಾಡ್ಲಿಕ್ಕತ್ತೀವಿ ಅವನ್ನ. ಹರಿ ಓಂ.